ಏನು ಬರ್ತಾನ್ರಿ ನಮ್ಮ ಇದು 1 ತಿಂಗಳಿಂದನೂ ಹಿಂಗೆ ಹೊಡೆದದ್ರಿ. ಇಲ್ಲಿ ಹೊಲಿಗೆ ಬಿದ್ದದ್ದು 9 ಹೊಲಿಗೆ ಅವರು ಡ್ರಿಂಕ್ ಮಾಡ್ತಾರೆ. ನಮ್ಮ ಅವನು ಸ್ವಲ್ಪ ಡ್ರಿಂಕ್ ಮಾಡ್ತದ್ರಿ, ಅವರು ಡ್ರಿಂಕ್ ಮಾಡ್ತದ್ರಿ. ದುಡ್ಕೊಂಡು ತಿನ್ನರ್ರಿ ನಾವು, ಹೊಲ ಇಲ್ಲ ಮನೆ ಇಲ್ಲ ಏನೂ ಇಲ್ಲ, ದುಡ್ಕೊಂಡು ತಿನ್ನಡ್ರಿ. ಇವನು ಕೆಲ್ಸಕ್ಕೆ ಹೋಗಿ ನಮ್ಮ ಅಕ್ಕ ಒಂದಿಟ್ಟು ಸಂಘ ಕಟ್ಟಿ ಬರಕ್ಕೆ ಹೋಗ್ಯಾಳ. ಹಿಂದ್ಗೊಟ ನಾ ಬಂದು ಇಲ್ಲೇ STD ಅಂತಲ್ಲಿ ಇರ್ತಾನೆ, ನೀವು ಹೋಗಿ ಕಟ್ಟಿ ಬಾರವ ಅಂತಂದ. ಅವರು ಹಿಂದೊಂದು ಜಗಳ ಮಾಡಿ ತಲೆ ಹೊಡೆದದ್ದ. ಇಲ್ಲೇ ಊರನ್ನರಿಗೆ ಸೇರಿಸಿ ನಾವು ಮಕ್ಕಳು ಮರಿದ್ದಾರೆ, ಅವ್ರ ಮಕ್ಕಳು ಮರಿದ್ದಾರೆ. ಕೋರ್ಟ್ ಕಚೇರಿ ಬೇಡಪ್ಪ, ನಮಗೆ ನೀವು ದಾರಿ ಕೊಡ್ರಿ, ಒಂದಿಟ್ಟು ನ್ಯಾಯ ತೋರಿಸ್ರಿ, ಹಿರಿಯರು ಅದೀರಿ ಅಂತಂದು ಹೇಳಿದ್ರಿ. ಹ್ಞೂ ನಾವು ಹಂಗೆ ಮಾಡ್ತೀವಿ. ಯಾವ ಚರಂಡಿನೂ ಇಲ್ಲ, ಯಾವ್ದು ಇಲ್ರಿ. ಇದು ಈಗ ನಿದ್ದ ಹುಟ್ಟಿರೋದ್ರಿ, ಏನಿಲ್ಲ. ಮುಂಜಾನೆ ಜಗಳಿಲ್ಲ, ರಾತ್ರಿನಾರ ಇಲ್ಲ. ಈಗ ಒಂದಿಟ್ಟು ಸಂಘ ನಮ್ಮ ಕಟ್ಟಾಕ ಹೋಗ್ಯಾಳ್ರಿ. ಬಂದು ಇಲ್ಲಿ ಕೂತ್ಕೊಂಡು ನಾನು ಮೊನ್ನೆಗ ನಾ ಹಂಗೆ ಯಾಕದಕ್ಕಿನ ಸೆರೆದಂಗದಾಗ ಕಲ್ಲಲ್ಲಿ ಹೊಡೆದು ಇಲ್ಲಿ ಗಲ್ಗಿ ಒಗದು ಎಲ್ಲ ಇದು ಹೊಡ್ತು ಎದಿ ಹೊಡ್ತಿದ್ದು ಹೋಗಿ. ನಾ ಸೊಸೀರಿ ಸರ್. ನನ್ನ ಹೆಸರು ಚೈತ್ರ ರೀ. ನ್ಯಾಯ ಕೊಡಿಸ್ಬೇಕ್ರಿ, ಅವ್ರಿಗೆ ಜೀವಾವಧಿ ಶಿಕ್ಷೆ ಆಗ್ಬೇಕ್ರಿ. ನನ್ನ ಗಂಡನ ಜಲಮ್ ಹೆಂಗೆ ಹೋಗೈತೆ ಹಂಗೆ ಆಗ್ಬೇಕ್ರಿ. ನನ್ನ ಗಂಡಗೆ ಜಲಮ್ ಹೆಂಗೆ ಹೋಗೈತೆ ಹಂಗೆ ಹೋಗ್ಬೇಕ್ರಿ. ಎದ್ರ ಸಂಬಂಧ ಇಲ್ರಿ. ಅವರು ನಾವು ಸುಖ ಸುಮ್ಮನ ನ್ಯಾಯ ಮಾಡ್ಯಾನ್ರಿ. ಸೆರೆದಂಗಡೆ ಸೆರೆ ಕುಡಿಯೋಕೆ ಹೋಗಿ ಇಬ್ಬಳಾರ ಸೇರ್ಕೊಂಡು ಅವನೇನಂದಿಲ್ಲ ಇವನು ಏನಂದಿಲ್ಲ. ಸುಖ ಸುಮ್ಮನ ಹೆಣ್ತಿ ಅಂಡ್ರ ಅಂತೇಳಿ ನಮ್ಗೆ ಬೇಯ್ದು ಆಗ್ತಂಗೆ ಯಾರು ಆಗ್ಬೇಕ್ರಿ. ನಾವು ಬೇರೆ ಅಲ್ಲ. ಕಳ್ಬಳ್ಳಿ ಆದ್ರೂ ನಮ್ಗೆ ಇಷ್ಟು ಮೋಸ ಮಾಡ್ಯಾರ್ರಿ. ಬೇಕಂತ ಅದೇನು ಸುದ್ದಿ ಇಲ್ರಿ. ಚರಂಡಿ ನೀರಿನ ಸಂಬಂಧ ಯಾವುದು ಇಲ್ರಿ. ಬೇಕಂತಾನೆ ಸುಖ ಸುಮ್ಮನ ಹೊಡ್ದಾನ್ರಿ. ಅವ್ರ ಅಪ್ಪ ಬರ್ತದ್ರಿ ಊಟಕ್ಕೆ ಕೊಡ್ತಿದ್ವಿ, ಎಲ್ಲ ಮಾಡ್ತಿದ್ವಿ. ಪುಣ್ಯ ಮಾಡಿದ್ಕ ನಮಗೆ ಉಪಕಾರ ತೀರ್ಸಿದ್ರಿ. ಉಪಕಾರ ಊಟಕ್ಕೆ ಕೊಟ್ರು ಬಾಯಿ ಬಲ್ಲಂಗ ಬೇದಾನ್ರಿ. ಅವನು ಮುದ್ಕಗ ಊಟಕ್ಕೆ ಕೊಟ್ರು ಬೇದಾನ. ಎಲ್ಲದಕ್ಕೂ ಮನೆಗೆ ಯಾವ್ದಕ್ಕೋ ಒಂದಕ್ಕೆ ಬಂದ್ರು ಬಾಯಿ ಬಲ್ಲಂಗ ಬೇದ್ ನನ್ನ ಗಂಡನ ನಾನು ಆಸ್ತಿ ಜನ್ಮ ತೆಗ್ದಾನ್ರಿ. ಅವ್ನಿಗೊಂದು ನ್ಯಾಯ ಕೊಡಿಸ್ರಿ, ನ್ಯಾಯ ಕೊಡಿಸ್ರಿ. ಅವ್ರು ಎದ್ರ ಸಂಬಂಧ ಬರೇ ಕುಡ್ತಿಯಲ್ಲಿ ಮಾಡಿ ಏನು ಮಾಡ್ಯಾರ ಗೊತ್ತಿಲ್ರಿ, ಗೊತ್ತಿಲ್ಲ ನನಗೆ. ಇಷ್ಟ ನನಗೆ ಒಟ್ಟು ನ್ಯಾಯ ಕೊಡ್ಸ್ರಿ. ಇದನ್ನೊಂದ ಕೇಳೋದು ನನ್ನ ಗಂಡನ ಜನ್ಮ ಹೆಂಗೆ ಹೋಗೈತೆ ಹಂಗೆ ಅವ್ನಿಗೆ ನ್ಯಾಯ ಕೊಡಿಸ್ರಿ. ಅವನದು ಜನ್ಮ ಹೋಗ್ಬೇಕ್ರಿ, ಜೀವಾವಧಿ ಶಿಕ್ಷೆ ಆಗ್ಬೇಕು. ಅವರಿಗೆ ಜಗಳ ಅದಕ್ಕೆ ಆತಂದ್ರೆ ಕುಡಿಯೋದ್ರ ಸಂಬಂಧ ಅಂತಾರ್ರಿ. ಕುಡ್ತೇಲಿ ಇವನು ಮಾಡೋಣ ಅವನು ಮಾಡೋಣ. ಸುಖ ಸುಮ್ಮನೆ ಕುಡ್ದು ನಿಷೇಧಾಗ ಹೊಡೆದಾಡ್ರಿ ರೀ. ಅವರು ಕುಡ್ದು ನಿಷೇಧಾಗ ಅನಾವಶ್ಯಕವಾಗಿ ಹೊಡೆದು ನನ್ನ ಗಂಡನ ಜನ್ಮ ತೆಗ್ದಾರ. ಯಾವ ಹುಚ್ಚು ಇಲ್ರಿ ಅವ್ನಿಗೆ. ನಿಚ್ಚಳ ಅನ್ನೋದನ್ನ ಮಂತ್ಯಾನ ಮಾಡ್ತಾನ್ರಿ. ಹೆಂಡ್ತಿ ಏನು ಲಕ್ಷ್ಮೀನಾಥ ಅಂತಾನ್ರಿ. ಏನು ಆಕಿಗೇನು ಬೇರೆ ಕರಿತಾನ್ರಿ. ಹೆಂಡ್ತಿ ಹೆಸರು ಲಕ್ಷ್ಮೀನಾಥ ಅನ್ನಕ ಮಂತ್ಯಾನಕ್ಕೆ ವರ ದುಡ್ಕೊಂಬಂದದ್ದು ಹೆಂಡ್ತಿ ಕೈ ರೊಕ್ಕ ಕೊಡ್ತಾನ್ರಿ. ಮಂತ್ಯಾನ ಮಾಡ್ತಾನ್ರಿ. ಎಲ್ಲದು ಬುದ್ಧಿ ಐತ್ರಿ, ಎಲ್ಲ ಜ್ಞಾನ ಐತ್ರಿ. ಯಾವ ಹುಚ್ಚು ಇಲ್ರಿ ಅವ್ನಿಗೆ. ನಮ್ಮನ್ನು ಹುಚ್ಚು ಮಾಡ್ಯಾನ್ರಿ. ನನ್ನ ಗಂಡನ ಜನ್ಮ ತೆಗೆದು ನನ್ನ ಗಂಡನ ಜನ್ಮ ತೆಗೆದು ಹುಚ್ಚರು ಮಾಡ್ಯಾನ್ರಿ. ನಮ್ಮನ್ನು ಹುಚ್ಚರು ಮಾಡ್ಯಾನ್ರಿ. ನಮ್ಮನ್ನು ಹುಚ್ಚರು ಮಾಡ್ರಿ. ನಮ್ಮ ಹೆಸರು ರೇಖಾ ರೀ, ನಿಂಗಪ್ಪ ಕರಿಗ್ಯಾರಿ. ನನ್ನ ಮಕ್ಳು ಯಾಡದವ್ರಿ. ನನ್ನ ಮಕ್ಕಳನ್ನ ಅನಾಥ ಮಾಡ್ಯಾನ್ರಿ. ಈಗ ಗಬ್ಬರೂರಲ್ಲಿ ಇವತ್ತು ಬೆಳಗ್ಗೆ ಒಂದು 10:30 ಸುಮಾರಿಗೆ ಒಬ್ಬರು ನಿಂಗಪ್ಪ ಅನ್ನೋರಿಗೆ ಕಲ್ಲಿನಿಂದ ಹೊಡೆದು ಈ ಥರ ಕೊಲೆ ಮಾಡಿದ್ದಾರೆ ಅಂತ ಮಾಹಿತಿ ಬಂತು. ವೆರಿಫೈ ಮಾಡಿ ನೋಡಲಾಗಿ ಶಿವಪ್ಪ ಅನ್ನೋರು ಅಕ್ಕಪಕ್ಕ ಮನೆಯವರು ನೇಬರ್ಸು. ಅವ್ರದ್ದು ನೀರಿನ ವಿಚಾರ, ಕಸದ ಚೆಲ್ಲೋ ವಿಚಾರದಲ್ಲಿ ನೇಬರ್ಸಿಗೆ ಸ್ವಲ್ಪ ಜಗಳ ಇತ್ತು. ಹಾಗಾಗಿ ನನಗೆ ಅವನಲ್ಲಿ ಕೂತಿದ್ದ, ನನಗೆ ಸಿಟ್ಟು ಬಂದು ಹೊಡೆದು ಸಾಯಿಸಿದ್ದೀನಿ ಅಂತ ಹೇಳ್ತಾ ಇದ್ದಾನೆ. ಶಿವಪ್ಪ ಆಲ್ರೆಡಿ ಅವ್ರು ಯಾರು ಹೊಡೆದಿದ್ದಾರೆ ಅವ್ರು ಒಪ್ಕೊಂಡು ಇದ್ದಾರೆ. ನಾವು ಸೆಕ್ಯೂರ್ ಕೂಡ ಮಾಡಿದ್ದೀವಿ. ಫರ್ದರ್ ಏನು ರೀಸನ್ ಇತ್ತು ಅವರಿಬ್ಬರ ಮಧ್ಯೆ, ಏನು ಗಲಾಟೆ ಇತ್ತು, ಈಗ ಮೇಲ್ನೋಟಕ್ಕೆ ಮನೆ ಪಕ್ಕ ಜಗಳ ಅಂತ ಹೇಳ್ತಾರೆ. ಬಟ್ ಇಷ್ಟರ ಮಟ್ಟಿಗೆ ಎಷ್ಟು ದ್ವೇಷ ಏನು ಅಂತ ಅನ್ನೋದ್ರ ಬಗ್ಗೆ ನಾವು ಫರ್ದರ್ ತನಿಖೆಯಿಂದ ಗೊತ್ತಾಗುತ್ತೆ. ಹಿಂದೆ ಕೂಡ ಈ ಎರಡು ಕುಟುಂಬಗಳ ಮಧ್ಯೆ ಜಗಳ ನಡೆದಿತ್ತು. ಮತ್ತು ಗ್ರಾಮಸ್ಥರು ಕೂಡ ರಾಜ್ಯ ಪಂಚಾಯಿತಿಯನ್ನು ಮಾಡಿದ್ರು. ಅದೇ ಈಗ ಮೇಲ್ನೋಟಕ್ಕೆ ಅದೇ ಈಗ ನಮಗೆ ಇದಕ್ಕೆ ಗೊತ್ತಾಗಿರೋದಂದರೆ ಅವರಿಬ್ಬರದ್ದು ಮನೆಯದ ಅಕ್ಕಪಕ್ಕ ನೀರು ಮತ್ತು ಕಸ ಚೆಲ್ಲೋ ವಿಚಾರದಲ್ಲಿ ಜಗಳ ಇತ್ತು. ಅದನ್ನು ಅಕ್ಕಪಕ್ಕ ಮನೆಯವರೆಲ್ಲ ಹಿರಿಯರು ಸೇರಿ ಬಗೆಹರಿಸಿದ್ರು ಅಂತ ಹೇಳ್ತಾರೆ. ಅದೇ ವಿಚಾರಕ್ಕೆ ಅವರಿಬ್ಬರಿಗೂ ಮನಸ್ಥಿತಿ ಸರಿ ಇರಲಿಲ್ಲ. ಹಾಗಾಗಿ ಆಗಿದೆ ಅಂತ ಈಗ ಗೊತ್ತಾಗಿದೆ. ಫರ್ದರ್ ಈಗ ಎಫ್ಐಆರ್ ಮಾಡಿಕೊಂಡು ತನಿಖೆಯಲ್ಲಿ ಮತ್ತೆ ಫರ್ದರ್ ಏನು ಗೊತ್ತಾಗುತ್ತೆ ಅದನ್ನು ನಾವು ಆರೋಪಿಯನ್ನು ವಶಕ್ಕೆ ಪಡ್ತೀವಿ.